ಸಂಚಿಕೆ ಶುರುನಲ್ಲಿ ಸೂರ್ಯನ್ ಮೊಬೈಲಲ್ಲಿರೋ ವಿಡಿಯೋನ ಹೇಗಾದ್ರೂ ಮಾಡಿ ತಗೋಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ ರೋಹಿಣಿ. ನಾವೆಲ್ಲ ಡ್ಯಾನ್ಸ್ ಮಾಡ್ತಿರ್ತೀವಿ, ನೀನು ಆಗ ಸೂರ್ಯನ ಹತ್ರ ಹೋಗಿ ಅವ್ನ ಮೊಬೈಲ್ನ ಇಸ್ಕೊಂಡು ಅದರಲ್ಲಿರೋ ವಿಡಿಯೋನ ಶೇರ್ ಮಾಡು ಅಂತ ಹೇಳಿ ಪೂಜಾಗೆ ಹೇಳ್ಕೊಡ್ತಾಳೆ. ಅದೇ ರೀತಿ ಮನೆಯವರೆಲ್ಲರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆದ್ರೆ ಪೂಜಾ ಹಾಗೂ ರೋಹಿಣಿ ಗಮನ ಮಾತ್ರ ಸೂರ್ಯನ್ ಮೊಬೈಲ್ ಮೇಲಿರುತ್ತೆ. ಈ ಕಡೆ ಎಲ್ಲರೂ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆಗ ರೋಹಿಣಿ ಪೂಜಾಗೆ ಸನ್ನೆ ಮಾಡ್ತಾ ಇರ್ತಾಳೆ, ಹೋಗಿ ಹೋಗಿ ಸೂರ್ಯನ ಹತ್ರ ಹೋಗಿ ಮೊಬೈಲ್ ಕಿತ್ಕೊ ಅಂತ ಮಾತಾಡ್ತಾ ಇರ್ತಾಳೆ. ಅದೇ ರೀತಿ ಪೂಜಾನು ಸಹ ಸೂರ್ಯನ ಹತ್ರ ಬಂದು, ಹೋಗಿ ಸೂರ್ಯ ಅವರೇ ನೀವು ಡ್ಯಾನ್ಸ್ ಮಾಡಿ, ನಾನು ಈ ಮೊಬೈಲ್ನ ಹುಷಾರಾಗಿ ನೋಡ್ಕೋತೀನಿ ಅಂತ ಹೇಳಿದಾಗ, ಅಯ್ಯೋ ನನ್ಗೆ ಅದೆಲ್ಲ ಬರಲ್ಲ ಅಂತ ಹೇಳ್ತಾನೆ ಸೂರ್ಯ. ಅಯ್ಯೋ ನಾನು ನಿಮ್ಮ ಮೊಬೈಲ್ನ ಜೋಪಾನವಾಗಿ ನೋಡ್ಕೊಳ್ತೀನಿ, ನೀವು ಹೋಗಿ ಅಂತ ಹೇಳಿ ಒತ್ತಾಯ ಮಾಡಿ ಸೂರ್ಯನನ್ನ ಡ್ಯಾನ್ಸ್ ಮಾಡೋಕೆ ಕಳಿಸ್ತಾಳೆ ಪೂಜಾ. ಹಾಗೆ ಸೂರ್ಯನ ಮೊಬೈಲ್ನಿಂದ ವಿಡಿಯೋ ಮಾಡ್ತಾ ಇರ್ತಾಳೆ. ಆಗ ರೋಹಿಣಿ ಪೂಜಾಗೆ ಸನ್ನೆ ಮಾಡಿ ಒಳಗಡೆ ಹೋಗು ಮೊಬೈಲ್ ತಗೊಂಡು ಅಂತ ಸನ್ನೆ ಮಾಡ್ತಾ ತಾನು ಸಹ ಪೂಜಾನಿಂದನೇ ಅಡಿಗೆ ಮನೆಗೆ ಬರ್ತಾಳೆ. ಅಡಿಗೆ ಮನೆಗೆ ಬಂದ ರೋಹಿಣಿ ಬಾಗ್ಲು ಹಾಕಿ, ಈ ನೋಡಿ ಬೇಗ ವಿಡಿಯೋನ ಅಂತ ಹೇಳ್ತಿರ್ತಾಳೆ. ಆಗ ಪೂಜಾ, ಇದೆಲ್ಲ ಬೇಕೇನೆ, ಈಗ ಪಾಪ ಗಂಡ ಹೆಂಡತಿ ತುಂಬಾ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಈಗ ಇದೆಲ್ಲ ಅವಶ್ಯಕತೆ ಇದೆ ಅಂತ ಕೇಳಿದಾಗ, ಅಯ್ಯೋ ಪೂಜಾ ನನ್ನ ಜೀವನ ಇಲ್ಲಿ ಹಾಳಾಗ್ತಾ ಇದೆ, ಎಲ್ಲಿಂದ ತರ್ಲಿ ಕಣೆ ನಾನು 30 ಲಕ್ಷ, ನನ್ಗೆ ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಿರುವಾಗ ಅದಕ್ಕೇನಾದ್ರೂ ದಾರಿ ಹುಡ್ಕೋಣ ಅಂತ ಹೇಳ್ತಾಳೆ ಪೂಜಾ. ಅಯ್ಯೋ ಅದೆಲ್ಲ ಆಗಲ್ಲ, ನೀನ್ ತಗೊಂಬ ಅಂತ ಹೇಳಿ ಸೂರ್ಯನ್ ಮೊಬೈಲ್ನ ಓಪನ್ ಮಾಡಿ ವಿಡಿಯೋನ ಚೆಕ್ ಮಾಡ್ತಾ ಇರ್ತಾಳೆ. ಆಗ ಈ ಕಡೆ ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾದಂತ ಮೀನಾಗೆ ತುಂಬಾ ಸುಸ್ತಾಗಿರುತ್ತೆ. ಆಗ ಮೀನಾ, ರೀ ನಾನು ನೀರು ಕುಡಿಬೇಕು ಅಂತ ಹೇಳಿದಾಗ, ಹಾಗೆಲ್ಲ ಅರ್ಧಕ್ಕೆ ಬಿಟ್ಟು ಹೋಗ್ಬಾರ್ದು ಕಣಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾನೆ ಸೂರ್ಯ. ಆಗ ಅದೆಲ್ಲ ಆಗಲ್ಲ ರೀ, ನಾನು ನೀರು ಕುಡಿಲೇಬೇಕು ಅಂತ ಹೇಳಿ ಅವಸರವಾಗಿ ಅಡುಗೆ ಮನೆಗೆ ಬಂದ ಮೀನಾ ಡೋರ್ ಓಪನ್ ಮಾಡ್ತಾಳೆ. ಅಲ್ಲೇ ಹತ್ರದಲ್ಲೇ ನಿಂತಿರೋ ರೋಹಿಣಿಗೆ ಡಿಕ್ಕಿ ಹೊಡೆದಾಗ ಮೊಬೈಲು ಕೆಳಗಡೆ ಬಿದ್ದು ಒಡೆದು ಹೋಗುತ್ತೆ. ಆಗ ಮೀನಾ, ಸಾರಿ ರೋಹಿಣಿ ಅವರೇ, ನಿಮ್ಮ ಮೊಬೈಲು ಒಡೆದು ಹೋಗ್ಬಿಡ್ತು ಅಂತ ಹೇಳ್ತಾಳೆ. ಆಗ ಅಲ್ಲೇ ಮೀನಾನ್ ಹಿಂದನೆ ಬಂದಂತ ಸೂರ್ಯ, ಇದು ನನ್ನ ಮೊಬೈಲ್ ಕಣೆ, ಅವ್ರ ಮೊಬೈಲ್ ಅಲ್ಲ, ಏನ್ರಿ ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ಕೇಳಿದಾಗ, ಅಯ್ಯೋ ನಾನು ಇಲ್ಲಿ ನೀರು ಕುಡಿಯಕ್ ಬಂದಿದ್ವಿ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ. ಅಲ್ಲ, ನನ್ನ ಮೊಬೈಲ್ ಕೊಟ್ಟು ಬರೋದಲ್ವಾ, ಮೊದಲೇ ರೇಟ್ ಎಲ್ಲ ಜಾಸ್ತಿ ಆಗಿದೆ, ಈಗ ಇದೊಂದು ಖರ್ಚು ಅಂತ ಹೇಳಿ ಗೊಣಗ್ತಾ ಸೂರ್ಯ ಮಾತಾಡ್ತಾ ಇರ್ತಾನೆ. ಆಗ ರೋಹಿಣಿ, ಅಯ್ಯೋ ಇದನ್ನ ನಾನೇ ಸರಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಕೆಳಗಡೆ ಬಿದ್ದಿರೋ ಮೊಬೈಲ್ನ ತಗೋತಾಳೆ. ಆಗ ಸೂರ್ಯ, ಅದೇನು ಬೇಕಾಗಿಲ್ಲ ತಗೊಂಬನ್ನಿ ಅಂತ ಹೇಳಿ ತನ್ನ ಮೊಬೈಲ್ನ ತಗೊಂಡು ಅಲ್ಲಿಂದ ಹೊರಡ್ತಾನೆ. ಆಗ ಮೀನನ್ನು ಸಹ ಅಲ್ಲಿಂದ ಹೊರಡ್ತಾಳೆ. ಆಗ ಕೋಪಗೊಂಡಂತ ರೋಹಿಣಿ ಬಾಗ್ಲು ಹಾಕಿ ಪೂಜಾನ ಹತ್ರ ಬಂದು, ಅಲ್ಲ ಕಣೆ, ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ, ಎಲ್ಲ ನಿನ್ನಿಂದನೇ, ಅಪಶಕ್ನ ಕಣೆ ನೀನು, ಎಲ್ಲ ನಿನ್ನಿಂದನೇ ಹಾಳಾಗೋಯ್ತು ಅಂತ ಹೇಳಿ ಬೈತಾ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ರಂಗನಾಥ್ ಅವ್ರನ್ನು ಸೇರಿ ಮನೆಯವರೆಲ್ಲರೂ ಹಾಗೆ ಶಾಂತಿ ಸ್ಟೂಡೆಂಟ್ಸು ಸಹ ದೇವಿ ವಿಗ್ರಹದ ಮುಂದೆ ಕೋಲಾಟ ಆಡ್ತಾ ಖುಷಿಯಾಗಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಈ ಕಡೆ ಮಂಚದ ಮೇಲೆ ಕುಳಿತ ಸೂರ್ಯ, ಅಯ್ಯೋ ಮೊಬೈಲ್ ಬೇರೆ ಹಾಳಾಗೋಯ್ತು, ಅದನ್ನ ಬೇರೆ ರಿಪೇರಿ ಮಾಡಿಸ್ಬೇಕು, ಖರ್ಚು ಮೇಲೆ ಖರ್ಚು, ಏನಪ್ಪಾ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಹಾಲು ತಗೊಂಡ್ಬಂದ ಮೀನಾ, ರೀ ತಗೊಳ್ಳಿ, ಬಾದಾಮಿ ಕೇಸರಿ ಹಾಕಿದ ಹಾಲು, ಕುಡಿದು ಮಲ್ಕೊಳ್ಳಿ ಅಂತ ಹೇಳಿದಾಗ, ಇವಾಗ ಯಾಕೆ ಬಾದಾಮಿ ಕೇಸರಿ ಹಾಕಿದ ಹಾಲು, ಅಂತದೇನು ವಿಶೇಷ ಇಲ್ವಲ್ಲ ಅಂತ ಹೇಳಿ ತನ್ನ ಹೊಟ್ಟೆನ ಮುಟ್ಕೊಂಡು ನೋಡ್ತಾ ಹೇಳ್ತಾ ಇರ್ತಾನೆ. ಆಗ ಮೀನಾ, ರೀ ನೀವು ಬೆಳಗ್ಗಿಂದ ಹಾಡಿ ಕುಣಿದು ಸುಸ್ತಾಗಿದ್ರಲ್ವಾ, ಅದಕ್ಕೋಸ್ಕರ ತಗೊಂಬಂದೆ ಅಂತ ಹೇಳಿದಾಗ, ಇದೆಲ್ಲ ನನಗೆ ಬೇಕಾಗಿಲ್ಲ, ನೀನು ಇದನ್ನೆಲ್ಲ ಒಯ್ದು ಆ ಸಕ್ಕರೆ ಕೊಡು ಹೋಗು, ಪಾಪ ಕೂಗಿ ತುಂಬಾ ಸುಸ್ತಾಗಿದ್ದಾರೆ ಅಂತ ಹೇಳಿದಾಗ, ಅಯ್ಯೋ ಅತ್ತೆಗ, ಅವರು ಹಾಲು ಕೊಟ್ಟರು ಬೈತಾರೆ, ನೀರು ಕೊಟ್ಟರು ಬೈತಾರೆ ಅಂತ ಹೇಳ್ತಿರ್ತಾಳೆ ಮೀನಾ. ಆಗ ಸೂರ್ಯ, ಒಂದ್ ಕೆಲಸ ಮಾಡು, ನೀರ್ ಹಾಲು ಕೊಟ್ಬಿಡು ಅಂತ ಹೇಳಿದಾಗ, ನೀವು ಹೇಳೋ ನನ್ ಬರೀ ಬೈಸೋಕೆ ಕಾಯ್ತಿರ್ತೀರಾ ಅಂತ ಹೇಳಿ ಸೂರ್ಯನ ರೇಗಿಸ್ತಾ ಇರ್ತಾಳೆ ಮೀನಾ. ಯಾರಾದ್ರೂ ನಿನ್ನ ಬೈದ್ರೆ ನಾನು ಸುಮ್ನಿರ್ತೀನಿ ಚಿನ್ನ ಅಂತ ಹೇಳಿ ಮಾತಾಡ್ತಾ ಮೀನನ್ ಹತ್ರ ಬರ್ತಾನೆ. ಆಗ ಬಲೆ ಏನಾಯ್ತಿದ್ಯಾ ಕಣೆ ನೀನು, ಹಾಡಕ್ ಬರಲ್ಲ ಅಂತ ಹೇಳ್ತೀಯ, ಚಿತ್ರಕಂ ಚೈತ್ರ ತರ ಹಾಡ್ತೀಯ, ಡ್ಯಾನ್ಸ್ ಮಾಡಕ್ ಬರಲ್ಲ ಅಂತ ಹೇಳ್ತೀಯ, ಮಧುಬಾಲ ತರ ಡ್ಯಾನ್ಸ್ ಮಾಡ್ತೀಯ, ಹಾಗೆ ನೋಡೋಕು ತುಂಬಾ ಚೆನ್ನಾಗಿದ್ಯಾ, ಮಾಧುರಿ ದೀಕ್ಷಿತ್ ತರ ಅಂತ ಹೇಳಿ ಮೀನನ್ನ ಹೊಗಳ್ತಾ ಇರ್ತಾನೆ. ಆಗ ಮೀನಾ, ನಾನೇನು ಅಷ್ಟೊಂದ್ ಚೆನ್ನಾಗಿ ಏನು ಹಾಡಿಲ್ಲ, ಸಾಧಾರಣವಾಗಿ ಹಾಡಿದ್ದೇನೆ, ಅತ್ತೆ ಸುಮಾರಾಗಿ ಹಾಡಿದ್ರಲ್ಲ, ಅದಕ್ಕೋಸ್ಕರ ನಿಮ್ಗದು ಆ ರೀತಿ ಕೇಳಿಸಿದೆ ಅಂತ ಹೇಳ್ತಿರ್ತಾಳೆ. ಆಗ ಸೂರ್ಯ ಸಡನ್ ಆಗಿ ಎದ್ದು ನಿಂತು, ಸಕ್ರೆ ನೀನ್ ಸುಮಾರಾಗಿ ಹಾಡಿದೆ ಅಂತೆ ಮೀನಾ ಹೇಳ್ತಿದ್ದಾಳೆ ಅಂತ ಹೇಳಿದಾಗ ಮೀನಾಗೆ ತುಂಬಾ ಭಯ ಆಗುತ್ತೆ. ಅಯ್ಯೋ ಅತ್ತೆನ, ಎಲ್ಲಿ ಅತ್ತೆ ಅಂತ ಹೇಳಿದಾಗ ಸೂರ್ಯ ನಗ್ತಿರ್ತಾನೆ. ಅಯ್ಯೋ ನನ್ನ ಹೆದರ್ಸೋಕೆ ಕಾಯ್ತಿರ್ತೀರಾ ಅಂತ ಹೇಳಿ ಮತ್ತೆ ಸೂರ್ಯನ್ಗೆ ರೇಗಿಸ್ತಾ ಇರ್ತಾಳೆ ಮೀನಾ. ಆಗ ಸೂರ್ಯ ಮೀನನ್ನ ತಪ್ಕೊಂಡು, ಅಲ್ಲ ಕಣೆ, ನಾನೇಕೆ ನಿನ್ನ ಹೆದರ್ಸ್ಲಿ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ. ಹಾಗೆ ನಾಳೆ ನಮ್ಮ ಮನೆಗೆ ಒಬ್ರು ವಿಶೇಷವಾದ ಅತಿಥಿಗಳು ಬರ್ತಾರೆ ಅಂತ ಹೇಳಿದಾಗ, ಯಾರ್ರಿ ಅವರು ಅಂತ ಕೇಳ್ತಾಳೆ ಮೀನಾ. ಅಯ್ಯೋ ನಾಳೆ ಬಂದ್ಮೇಲೆ ಹೇಳ್ತೀನಿ ಅಂತ ಹೇಳ್ತಾ ಮಲ್ಕೊಂತಾನೆ ಸೂರ್ಯ. ಆಗ ಬಂದ್ಮೇಲೆ ನೀವೇನ್ ಹೇಳೋದು ನನಗೆ ಗೊತ್ತಾಗುತ್ತೆ, ಒಳ್ಳೆ ಅಂತ ಹೇಳಿ ಮಾತಾಡ್ತಾ ಮೀನನ್ನು ಸಹ ಮಲ್ಕೋತಾಳೆ. ಮರುದಿನ ಬೆಳಗ್ಗೆ ಮೀನನ್ನ ಕರ್ಕೊಂಡು ಕೃಷ್ ಮನೆಗೆ ಬರ್ತಾನೆ ಸೂರ್ಯ. ಆಗ ಮೀನಾ, ಓಹೋ ನಿನ್ನೆ ನೀವು ಹೇಳಿದ ಅತಿಥಿಗಳು ಇವರೇನಾ ಅಂತ ಹೇಳಿದಾಗ, ಹೌದು ಕಣೆ, ಕೃಷ್ಣ ನಮ್ಮ ಮನೆಗೆ ಕೃಷ್ಣನಾಗಿ ಕರ್ಕೊಂಡು ಹೋಗ್ಬೇಕು ಅಂತ ನನ್ನ ಆಸೆ, ಬಾ ಅವನ್ನ ಹೈಜಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಖುಷಿಯಾಗಿ ಮೀನಾ ಹಾಗೂ ಸೂರ್ಯ ಮನೆ ಒಳಗಡೆ ಬರ್ತಾರೆ. ಆಗ ಮನೆ ಒಳಗಡೆ ಕೃಷ್ ಒಬ್ನೇ ಓದ್ತಾ ಕುಳಿತಿರ್ತಾನೆ. ಅವನನ್ನ ನೋಡಿದಂತ ಸೂರ್ಯ ಮೀನಾಗೆ ತುಂಬಾ ಖುಷಿ ಆಗುತ್ತೆ, ಹಾಗೆ ಕೃಷ್ಗೂ ಸಹ ಅಷ್ಟೇ ಖುಷಿ ಆಗುತ್ತೆ.
ಆಗ ಮೀನಾ ಎಲ್ಲಿ ನಿಮ್ಮ ಅಜ್ಜಿ ಅಂತ ಕೇಳಿದಾಗ ಅವರು ಅಂಗಡಿಗೆ ಹೋಗಿದ್ದಾರೆ ಅಂತ ಹೇಳ್ತಿರ್ತಾನೆ. ಆಗ ಸೂರ್ಯ ನೀನು ಒಬ್ನೇ ಇದೆಯಲ್ಲ ನಿನ್ಗೆ ಭಯ ಆಗಲ್ವೇನೋ ಅಂತ ಹೇಳಿ ಕೇಳ್ತಿರುವಾಗ ಅದಕ್ಕೆ ನಾನು ಬುಕ್ ಓದ್ತಿದ್ದೀನಿ ಅಂತ ಹೇಳ್ತಾನೆ ಕ್ರಿಶ್. ಓಹೋ, ಬುಕ್ ಓದಿದ್ರೆ ನಿಂಗೆ ಭಯ ಆಗಲ್ವಾ? ನೋಡೇ ಮೀನಾ ಆಟ ಆಡೋ ವಯಸ್ಸಲ್ಲಿ ಬುಕ್ ಓದ್ತಾ ಇದ್ದಾನೆ, ಇವನು ಮುಂದೆ ದೊಡ್ಡ ವ್ಯಕ್ತಿಯಾಗಿ ಬೆಳಿತಾನೆ ಅಂತ ಹೇಳಿ ಖುಷಿಯಿಂದ ಮಾತಾಡ್ತಾ ಇರ್ತಾರೆ. ಆಗ ಅದೇ ಸಮಯಕ್ಕೆ ಹೊರಗಡೆ ಹೋದಂತ ಪ್ರಮೀಳಾ ಮನೆಗೆ ಬರ್ತಾಳೆ. ಹೊರಗಡೆ ಕಾರ್ ನಿಂತಿದ್ನ ನೋಡಿ ಸೂರ್ಯ ಮೀನಾ ಬಂದಿದ್ದಾರೆ, ಇವ್ರು ಯಾಕೆ ಬಂದ್ರು ಅಂತ ಹೇಳಿ ಗುಣುಕ್ತಾ ಮನೆ ಒಳಗಡೆ ಬಂದು ಓಹೋ ಈಗ ಬಂದ್ರಾ, ಹೇಗಿದ್ದೀರಾ ಅಂತ ಕೇಳ್ತಾಳೆ ಸೂರ್ಯ ಮೀನಾಗೆ. ನಾವು ಚೆನ್ನಾಗಿದ್ದೀವಿ, ನಿಮ್ಮ ಆರೋಗ್ಯ ಹೇಗಿದೆ ಅಂತ ಅವರು ಸಹ ವಿಚಾರಿಸ್ತಾರೆ. ಕೂತಿರಿ, ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಂತ ಪ್ರಮೀಳಾ ಹೊರಡ್ತಾಳೆ. ಅದೇನು ಬೇಡ ಅಮ್ಮ, ನಾನು ಮನೆಯಲ್ಲಿ ವ್ರತ ಇಟ್ಕೊಂಡಿದ್ದೀನಿ, ಇವತ್ತು ವ್ರತದ 3ನೇ ದಿವಸ, ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದಿದೀವಿ ಅಂತ ಹೇಳಿದಾಗ ಅಯ್ಯೋ ನೀನು ಮನೆಯಲ್ಲಿ ಖುಷಿಯಿಂದ ಹಬ್ಬ ಮಾಡ್ತಿದ್ಯಾ ಮೀನಾ, ನಮ್ಮಂತ ನತದೃಷ್ಟನ ಕರ್ಕೊಂಡು ಹೋಗಿ ಏನ್ ಮಾಡ್ತೀಯಾ ಅಂತ ಕೇಳಿದಾಗ ಯಾಕಮ್ಮ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ಈ ಅದೃಷ್ಟ ದುರಾದೃಷ್ಟ ಅನ್ನೋದು ಮನುಷ್ಯರ ಮಧ್ಯೆ ಮಾತ್ರ ಇರೋದು, ದೇವ್ರಿಗೆ ಅದ್ ಯಾವ ಭಾವನೆನೂ ಇರಲ್ಲ, ಅವನ್ಗೆ ಎಲ್ರೂ ಮಕ್ಕಳೇ, ನೀವು ಬನ್ನಿ ಅಂತ ಹೇಳ್ತಿರುವಾಗ ಬೇಡಪ್ಪ ಸೂರ್ಯ, ನಾವ್ ಬಂದ್ರೆ ನಿಮ್ಗೆ ತೊಂದ್ರೆ ಆಗುತ್ತೆ ಅಂತ ಹೇಳ್ತಿರ್ತಾಳೆ ಪ್ರಮೀಳಾ. ಆಗ ಕೃಷ್ಣು ಸಹ ಅಜ್ಜಿ ಹೋಗೋಣ ಬಾ ಅಜ್ಜಿ ಅಂತ ಹೇಳಿ ಒತ್ತಾಯ ಮಾಡ್ತಿರ್ತಾನೆ. ಆಗ ಪ್ರಮೀಳಾ ಬೇಡ ಅಂತ ಹೇಳ್ತಾ ಇರ್ತಾಳೆ. ಆಗ ನೋಡಿ ನೀವು ಬರ್ದಿದ್ರೆ ನಮ್ಗೆ ತುಂಬಾ ಬೇಜಾರಾಗುತ್ತೆ, ನಿಮ್ಗೋಸ್ಕರ ಅಲ್ಲಿಂದ ಇಲ್ಲಿವರೆಗೂ ಹುಡ್ಕೊಂಡ್ ಬಂದಿದೀವಿ, ಪ್ಲೀಸ್ ಬನ್ನಿ ಅಂತ ಹೇಳಿ ಸೂರ್ಯ ಮೀನಾ ಫೋರ್ಸ್ ಮಾಡ್ತಾ ಇರ್ತಾರೆ. ಆಗ ಏನಪ್ಪಾ ಮಾಡೋದು ಅಂತ ಹೇಳಿ ಒಂದ್ ನಿಮಿಷ ನೀವು ಕೂತಿರಿ ಬರ್ತೀನಿ ಅಂತ ಹೇಳಿ ಪ್ರಮೀಳಾ ಹೊರಗಡೆ ಬರ್ತಾಳೆ. ಹೊರಗಡೆ ಬಂದಂತ ಪ್ರಮೀಳಾ ಇವ್ಳು ಏನ್ ಹೇಳಿದ್ರು ಕೇಳ್ತಾನೆ ಇಲ್ವಲ್ಲ, ಏನ್ ಮಾಡೋದು ಇವಾಗ ಅಂತ ಹೇಳಿ ಮೊದ್ಲು ಈ ವಿಷಯನ ಕಲ್ಯಾಣಿಗೆ ಹೇಳ್ಬೇಕು ಅಂತ ಹೇಳಿ ಫೋನ್ ಮಾಡೋಕೆ ಹೋಗ್ತಾಳೆ. ಮರುದಿನ ಬೆಳಗ್ಗೆ ಕ್ಯಾಶಿಯರ್ ಸೀಟ್ ಅಲ್ಲಿ ಕುಂತ ಮನೋಜ ಬೆಳಬೆಳಗ್ಗೆನೆ ನಿದ್ದೆ ಮಾಡ್ತಾ ಇರ್ತಾನೆ. ಅದನ್ನೆಲ್ಲ ನೋಡಿದಂತ ಸ್ಟಾಫ್ಸ್ ನೋಡ್ತಾ ನಗ್ತಾ ನಿಂತಿರ್ತಾರೆ. ಆಗ ಅಲ್ಲಿಗೆ ಬಂದ ರೋಹಿಣಿ ಮನೋಜ್ ಹಾಗೂ ಸ್ಟಾಫ್ಸ್ ನ ನೋಡಿ ಕೋಪಗೊಂಡು ಸ್ಟಾಫ್ ಹತ್ರ ಬಂದು ನೋಡಿದ್ದೆಲ್ಲ ಆಯ್ತಲ್ಲ, ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ ಅಂತ ಹೇಳಿ ಗದರ್ಸಿ ಅಲ್ಲಿಂದ ಕಳಿಸ್ತಾಳೆ. ಹಾಗೆ ಮನೋಜ್ ಹತ್ರ ಬಂದು ಮನೋಜ್ ಅಂತ ಹೇಳಿ ಮನೋಜ್ನ ಎಬ್ಬಿಸ್ತಾಳೆ. ಏನ್ ರೋಹಿಣಿ ನೀನು ಒಳ್ಳೆ ನಿದ್ದೆ ಹಾಳು ಮಾಡ್ಬಿಟ್ಟೆ ಅಂತ ಹೇಳಿ ಮನೋಜ ಬೈತಾ ಇರ್ತಾನೆ. ಆಗ ರೋಹಿಣಿ ಏನ್ ಮನೋಜ್ ಇದು ಬಿಸ್ನೆಸ್ ಮಾಡೋ ಟೈಮ್, ಇದು ಇಂಥ ಟೈಮಲ್ಲಿ ನಿದ್ದೆ ಮಾಡ್ತಿದ್ರಲ್ಲ ಗೊತ್ತಾಗಲ್ವಾ ನಿಮ್ಗೆ ಅಂತ ಹೇಳಿ ಬೈತಾ ಇರ್ತಾಳೆ. ಆಗ ಮನೋಜ ಮತ್ತಿನ್ನೇನ್ ಮಾಡೋದು, ಬೇಡ ಅಂದ್ರು ಡ್ಯಾನ್ಸ್ ಮಾಡಿಸ್ಬಿಟ್ಟೆ, ಮೈಕೆ ಎಲ್ಲ ತುಂಬಾ ನೋವು, ಒಳ್ಳೇದಾಯ್ತು ಬಾ ನಿನ್ ಕೈ ಚಳಕ ತೋರ್ಸು, ಮಸಾಜ್ ಮಾಡು ಅಂತ ಹೇಳಿದಾಗ ಏನ್ ಮನೋಜ್ ನೀವು, ನಿಮ್ಗೆ ಕಾಮನ್ ಸೆನ್ಸ್ ಇಲ್ವಾ, ಎಲ್ಲ ಸ್ಟಾಫ್ಸ್ ಇದಾರೆ ಅವ್ರ ಮುಂದೆ ನಿಮ್ಗೆ ಮಸಾಜ್ ಮಾಡ್ಬೇಕಾ, ಬನ್ನಿ ಇಲ್ಲಿ ಮಲ್ಕೊಂಡ್ಬಿಡಿ ಮಸಾಜ್ ಮಾಡ್ಬಿಡ್ತೀನಿ ಅಂತ ಹೇಳಿ ಬೈತಾ ಹೋಗಿ ಫ್ರೆಶ್ ಆಗಿ ಬನ್ನಿ ಅಂತ ಹೇಳಿ ಗದರ್ಸಿ ಮನೋಜನ್ನ ಅಲ್ಲಿಂದ ಕಳಿಸ್ತಾಳೆ. ಆಗ ಮನೋಜ ಅಲ್ಲಿಂದ ಹೊರಡ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಪ್ರಮೀಳಾ ಇಂದ ಫೋನ್ ಬರುತ್ತೆ. ಆಗ ರೋಹಿಣಿ ಆ ಕಡೆ ಈ ಕಡೆ ನೋಡ್ತಾ ಪ್ರಮೀಳಾ ಫೋನ್ ನ ಎತ್ತಾಳೆ. ಆಗ ಪ್ರಮೀಳಾ ಕಲ್ಯಾಣಿ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಗಾಬರಿಯಿಂದ ಮಾತಾಡ್ತಾ ಇರ್ತಾಳೆ. ಆಗ ರೋಹಿಣಿ ಏನಾಯ್ತಮ್ಮ ಹುಷಾರಿಲ್ವಾ, ನರ್ಸು ನಿನ್ ಹತ್ರ ಇಲ್ವಾ ಅಂತ ಕೇಳ್ತಿರ್ತಾಳೆ. ಆಗ ಪ್ರಮೀಳಾ ಹಾಗೇನಿಲ್ಲಮ್ಮ, ಮತ್ತೆ ಕೃಷ್ಗೇನಾದ್ರು ಅಂತ ಹೇಳಿದಾಗ ಕೃಷ್ಗೂ ಏನಿಲ್ಲಮ್ಮ ಅವನು ಹುಷಾರಾಗೆ ಇದ್ದಾನೆ ಅಂತ ಹೇಳ್ತಾಳೆ. ಆಗ ರೋಹಿಣಿ ಮತ್ತಿನೇನಮ್ಮ ಅಂತ ಹೇಳಿದಾಗ ಇದು ಬೇರೆನೆ ಸಮಸ್ಯೆ ಕಣಮ್ಮ, ಸೂರ್ಯ ಮೀನಾ ನಮ್ಮ ಮನೆಗೆ ಬಂದಿದ್ದಾರೆ, ನಿಮ್ ಮನೇಲಿ ದೇವಿ ವ್ರತ ನಡೆಸ್ತಾ ಇದಾರೆ ಅಂತಲ್ಲ ಹೌದಾ ಅಂತ ಹೇಳಿದಾಗ ನಿನಗೆ ಯಾರು ಹೇಳಿದ್ರು ಅಂತ ಹೇಳ್ತಾಳೆ. ಮನೆಗೆ ಸೂರ್ಯ ಮೀನಾ ಬಂದಿದ್ದಾರೆ, ನಮ್ಮನ್ನ ಕರಿತಾ ಇದ್ದಾರೆ, ಬೇಡ ಅಂತ ಎಷ್ಟೇ ಹೇಳಿದ್ರು ಕೇಳ್ತಾ ಇಲ್ಲ ಅಂತ ಹೇಳಿದಾಗ ಅಲ್ಲೇ ಪ್ಲಾನ್ ಮಾಡಿದಂತಹ ರೋಹಿಣಿ ಅಮ್ಮ ನೀನ್ ಒಂದ್ ಕೆಲಸ ಮಾಡು, ಅವ್ರ ಜೊತೆ ಬಾ ಅಂತ ಹೇಳ್ತಾಳೆ. ಬಂದು ನಾನ್ ಹೇಳ್ದಾಗೆ ಮಾಡು ಅಂತ ಹೇಳಿ ತಾನ್ ಮಾಡಿದ ಪ್ಲಾನ್ ಎಲ್ಲ ಪ್ರಮೀಳಾಗೆ ಹೇಳ್ತಾಳೆ. ಆಗ ಪ್ರಮೀಳಾ ಏನೇ ಹೇಳ್ತಾ ಇದೀಯ ನೀನು ಅಂತ ಹೇಳಿದಾಗ ಹೌದಮ್ಮ ನೀನ್ ಬರ್ಬೇಕು, ನಾನ್ ಹೇಳ್ದಾಗೆ ಮಾಡ್ಲೇಬೇಕು ಅಂತ ಹೇಳ್ತಾ ರೋಹಿಣಿ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ವ್ರತದ 3ನೇ ದಿವಸದ ತಯಾರಿ ಎಲ್ಲ ನಡೆದಿರುತ್ತೆ. ಆಗ ರಂಗನಾಥ್ ಅವರು ಹಾಗೂ ರವಿ ಪೂಜಾ ಬಗ್ಗೆ ಮಾತಾಡ್ತಾ ನಿಂತಿರ್ತಾರೆ. ಆಗ ಅಲ್ಲಿಗೆ ಬಂದ ಶಾಂತಿ ರೀ ಇದೆಲ್ಲ ನಿಮ್ಗೆ ಸರಿ ಕಾಣಿಸುತ್ತಾ ಅಂತ ಹೇಳಿದಾಗ ಏನೇ ಎಲ್ಲಾ ಡೆಕೋರೇಷನ್ ಚೆನ್ನಾಗೇ ಇದೆಯಲ್ಲ ಮತ್ತಿನೇನು ಅಂತ ಕೇಳ್ತಾರೆ ರಂಗನಾಥ್. ಅಲ್ಲ ಈ ಪೂಜೆ ಹಬ್ಬ ಮುಗಿಯೋ ಟೈಮಲ್ಲಿ ಮೀನಾ ಎಲ್ಲೇ ಹೊರಗಡೆ ಹೋಗಿದ್ದಾಳೆ ಅಂತ ಹೇಳಿದಾಗ ಏನೋ ಹೊರಗಡೆ ಕೆಲಸ ಇರ್ಬೋದು ಹೋಗ್ ಬರ್ಲಿ ಬಿಡು ಅಂತ ಹೇಳ್ತಿರ್ತಾರೆ ರಂಗನಾಥ್. ಅಲ್ಲ ರೀ ಅವಳು ಹೊರಗಡೆ ಹೋದ್ರೆ ಮನೆ ಕೆಲಸ ಎಲ್ಲ ಯಾರು ಮಾಡೋದು ಅಂತ ಹೇಳಿ ರೇಗ್ತಾ ಇರ್ತಾಳೆ ಶಾಂತಿ. ಅಲ್ಲ ಕಣೆ ಮಾತಿಗೂ ಇದು ನನ್ ಮನೆ, ನಾನಿದ್ರೇನೆ ಎಲ್ಲ, ನಾನು ಇಲ್ಲಕ್ರೆ ಏನು ಇಲ್ಲ ಅಂತ ಮಾತಾಡ್ತಿರ್ತೀಯಲ್ಲ, ಅವಳು ಬರೋ ಮಟ್ಟ ಸ್ವಲ್ಪ ಮ್ಯಾನೇಜ್ ಮಾಡು, ನೀನೇ ಸ್ವಲ್ಪ ಮಾಡೋಗು ಅಂತ ಹೇಳಿದಾಗ ಹೋಗಿ ನಾನು ನಿಮ್ಮ ಹತ್ರ ಹೇಳ್ತಿದ್ದೀನಲ್ಲ ನನಗ್ ಬುದ್ಧಿ ಇಲ್ಲ, ನಾನ್ ಹೊಡ್ಕೋಬೇಕು ಅಂತ ಮಾತಾಡ್ತಾ ಹೋಗಿ ಕೂತ್ಕೋತಾಳೆ ಶಾಂತಿ. ಈ ಕಡೆ ರೋಹಿಣಿ ಅಡುಗೆ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹೆಚ್ಚುತ್ತಾ ಇರ್ತಾಳೆ. ಆಗ ಅಲ್ಲಿಗೆ ಬಂದ ಪೂಜಾ ಏನೇ ಇವತ್ತೇನ್ ಪ್ಲಾನ್ ಮಾಡಿದ್ಯಾ, ಸೂರ್ಯನ್ ಮೊಬೈಲ್ ಹೊಡೆಯೋ ಪ್ಲಾನ್ ಮಾಡಿದ್ಯೋ ಹೇಗೆ, ಹಾಗೆ ಅವ್ನ ಮೊಬೈಲ್ ಸರಿ ಹೋಯ್ತಾ ಅಂತ ಕೇಳ್ತಾ ಇರ್ತಾಳೆ. ಆಗ ರೋಹಿಣಿ ನಾನು ಅವ್ನ ಮೊಬೈಲ್ ಬಗ್ಗೆ ಯೋಚನೆನೇ ಮಾಡ್ತಾ ಇಲ್ಲ ಕಣೆ ಅಂತ ಹೇಳ್ತಾಳೆ. ಆಗ ಪೂಜಾಗೆ ಶಾಕ್ ಆಗುತ್ತೆ. ಏನ್ ಹೇಳ್ತಾ ಇದೀಯ ಮತ್ತಿನ್ನೇನ್ ಮಾಡೋದು ಅಂತ ಕೇಳ್ತಿರ್ತಾಳೆ. ಇವತ್ತು ಮನೇಲಿ ಅದಕ್ಕಿಂತ ದೊಡ್ಡ ಡ್ರಾಮಾ ನಡೆಯೋದಿದೆ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ ಅಂತ ಹೇಳ್ತಾಳೆ. ಆಗ ಪೂಜಾ ಡ್ರಾಮಾನ ಏನದು ಅಂತ ಕೇಳಿದಾಗ ನೀನೇ ಇರ್ತೀಯಲ್ಲ ನೋಡುವಂತೆ, ಈ ಪ್ರಸಾದಕ್ಕೆ ಬಾಳೆಯಲ್ಲಿ ಮುಚ್ಕೊಂಡು ಹೊರಗಡೆ ತಗೊಂಡ್ ಬಾ ಅಂತ ಹೇಳ್ತಾ ರೋಹಿಣಿ ಅಲ್ಲಿಂದ ಹೊಡ್ತಾಳೆ. ಹಾಗೆ ಪೂಜಾನು ಆ ಪ್ರಸಾದನ ತಗೊಂಡು ಹಾಲಿಗೆ ಬರ್ತಾಳೆ. ಈ ಕಡೆ ರೋಹಿಣಿ ಹಾಗೂ ಪೂಜಾ
ಪೂಜೆಗೋಸ್ಕರ ಎಲ್ಲಾ ಸಿದ್ಧತೆ ಮಾಡ್ತಾ ಇರ್ತಾರೆ. ಈ ಕಡೆ ಸೂರ್ಯ ಅಪ್ಪ ಅಪ್ಪ ಅಂತ ಕೂಗ್ತಾ ಮನೆ ಒಳಗಡೆ ಬರ್ತಾನೆ. ಆಗ ರಂಗನಾಥ್ ಅವರು ಎಲ್ಲೋಗಿದ್ರಿ ಪೂಜೆ ಮಾಡೋ ಟೈಮಲ್ಲಿ ಅಂತ ಕೇಳಿದಾಗ ನಮ್ಮ ಮನೆಗೆ ಇವತ್ತು ಚೀಫ್ ಗೆಸ್ಟ್ ನ ಕರ್ಕೊಂಬರಕ್ ಹೋಗಿದ್ದೆ ಅಂತ ಹೇಳ್ತಾನೆ ಸೂರ್ಯ. ಹಾಗೆ ಮೀನಾ ಅಂತ ಕೂಗ್ತಾನೆ. ಮೀನಾನು ಒಳಗಡೆ ಬರ್ತಾಳೆ. ಶಾಂತಿ ಅಲ್ಲ ಗಂಡ ಹೆಂಡತಿ ಇಬ್ರು ಹೊರಗಡೆ ಹೋಗಿದ್ದಾರೆ ಅಂದ್ರೆ ಏನೋ ಒಂಥರ ಮಾಡ್ಕೊಂಡ್ ಬಂದಿದ್ದಾರೆ, ಏನೋ ಗಲ್ಬಿಲೆ ಆಗಿದೆ ನೋಡ್ತಾ ಇರು ಅಂತ ಹೇಳಿ ಕಸ್ತೂರಿ ಹತ್ರ ಮಾತಾಡ್ತಾ ಇರ್ತಾಳೆ. ಆಗ ಮೀನಾ ಕ್ರಿಶ್ ಅಂತ ಹೇಳಿ ಕರೀತಾಳೆ. ಆಗ ಕೃಷ್ಣನ ವೇಷದಲ್ಲಿ ಕ್ರಿಶ್ ಮನೆ ಒಳಗಡೆ ಬರ್ತಾನೆ. ತನ್ನ ಹೆತ್ತ ಮಗನನ್ನ ಕೃಷ್ಣನ ವೇಷದಲ್ಲಿ ನೋಡಿದಂತ ರೋಹಿಣಿಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಭಾವುಕಳಾಗ್ತಾಳೆ. ಆಗ ಶಾಂತಿ ಇವಳು ಹೇಳಿದ್ದೇನಾದ್ರೂ ನೋಡಿದ್ರೆ ಯಾರನೋ ನಿಜವಾದ ಕೃಷ್ಣ ಪರಮಾತ್ಮನೂ ಕರ್ಕೊಂಡ್ಬರ್ತಾಳೇನೋ ಅಂತ ಅನ್ಕೊಂಡಿದ್ದೆ. ಈ ಪಿಳ್ಳೆಗಳೆಲ್ಲ ನಮ್ಮ ಮನೆಗೆ ಕೃಷ್ಣನ್ ವೇಷದಲ್ಲಿ ಬರೋ ಹಾಗಾದ್ವು ಅಂತ ಹೇಳಿ ಗುಣಗ್ತಾ ಇರ್ತಾಳೆ. ನೋಡಿ ಆ ಮಗು ಕೃಷ್ಣನ್ ವೇಷದಲ್ಲಿ ಮನೆಗೆ ಬಂದಿದೆ, ನೀನು ಅವನ್ಗೆ ಬೈದ್ರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನ್ಗೆ ಬೈದಾಗೆ ಅಂತ ಹೇಳಿ ಮಾತಾಡ್ತಿರುವಾಗ ಏನೇ ನೀನು ನನ್ನೇ ಹೆದರ್ಸ್ತೀಯಾ ಅಂತ ಹೇಳ್ತಿರ್ತಾಳೆ ಶಾಂತಿ. ಆಗ ಸೂರ್ಯ ಕೃಷ್ಣ ಎತ್ಕೊಂಡು ನೋಡಪ್ಪ ಸಾಕ್ಷಾತ್ ಕೃಷ್ಣ ಪರಮಾತ್ಮನಂಗೆ ಇಲ್ವಾ ಅಂತ ಹೇಳಿ ಮಾತಾಡ್ತಾ ನಿಂತಿರ್ತಾನೆ. ಆಗ ಮನೋಜ ರೋಹಿಣಿಗೆ ಏನು ಅಷ್ಟು ಸುಂದರನ ಏನು, ಅಟ್ಲೀಸ್ಟ್ ನನ್ನಷ್ಟು ಗ್ಲಾಮರು ಇಲ್ಲ ಕಲರು ಇಲ್ಲ ಅಂತ ಹೇಳಿ ಮಾತಾಡ್ತಿರ್ತಾನೆ. ಆಗ ರೋಹಿಣಿಗೆ ತುಂಬಾ ಕೋಪ ಬರುತ್ತೆ. ಏನ್ ಮನೋಜ್ ನೀವು ಆ ಮಗು ಆ ವೇಷದಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ, ಯಾವಾಗ್ಲೂ ಯಾರ ಬಗ್ಗೆ ಏನಾದ್ರೂ ಕೀಳಾಗಿ ಮಾತಾಡೋದೇ ಅಲ್ವಾ ನಿಮ್ದು ಅಂತ ಹೇಳಿ ಛೇ ಅಂತ ಬೈತಾ ಬಾರೆ ಪೂಜಾ ಅಂತ ಹೇಳಿ ಕೋಪದಿಂದ ಅಲ್ಲಿಂದ ಎದ್ದು ಹೋಗ್ತಾಳೆ. ಆಗ ಮನೋಜ ಇವಳಿಗೇನಾಯ್ತು, ಇವಳ್ಯಾಕೆ ನನ್ ಬೈದ್ಲು, ನಾನೇನಂತದ್ ಹೇಳ್ಬಾರ್ದು ಹೇಳಿದೆ, ನನ್ ಬಯೋಕು ಒಂದ್ ಕಾರಣ ಬೇಕಲ್ಲ ಅಂತ ಹೇಳಿ ಗುಣಗ್ತಾ ಇರ್ತಾನೆ. ಪೂಜೆ ಎಲ್ಲ ಮುಗಿಯುತ್ತೆ. ಕೊನೆಗೆ ಶಾಂತಿ ಮಂಗಳಾರತಿ ಮಾಡ್ತಾಳೆ. ಹಾಗೆ ಎಲ್ರಿಗೂ ಆರತಿನ ಇಲ್ಲೇ ತಗೊಳ್ಳಿ ಅಂತ ಹೇಳ್ತಾಳೆ. ಎಲ್ರು ಆರತಿನ ತಗೋತಾರೆ. ಆಗ ರಂಗನಾಥ್ ಅವರು ರೋಹಿಣಿ ಪ್ರಸಾದ ರೆಡಿ ಮಾಡಮ್ಮ ಅಂತ ಹೇಳ್ತಾರೆ. ಆಗ ಮೀನಾ ಮಾವ ಪ್ರಸಾದನ ಕೃಷ್ ಕಡೆಯಿಂದನೇ ಕೊಡಿಸ್ಲಾ ಎಲ್ರಿಗೂ ಅಂತ ಕೇಳಿದಾಗ ಅದನ್ನೇ ನಮ್ಮ ಕೇಳೋದು, ಅದಕ್ಕೆ ಯಾಕಮ್ಮ ನೀನ್ ನನ್ನ ಒಪ್ಪಿಗೆ ಕೇಳ್ಬೇಕು, ಕೊಡಿಸು ಅಂತ ಹೇಳ್ತಾನೆ ರಂಗನಾಥ್. ಆಗ ಶಾಂತಿ ಹೌದು ಯಾರನ್ನ ಯಾಕೆ ಕೇಳ್ಬೇಕು, ಎಲ್ಲ ನೀನ್ ಹೇಳ್ದಂಗೆ ಅಲ್ವಾ ನಡೀತಾ ಇರೋದು ಅಂತ ಹೇಳಿ ಕೊಂಕ್ ಮಾತಾಡ್ತಾ ಇರ್ತಾಳೆ. ಆಗ ಸೂರ್ಯ ಇದೆಲ್ಲ ಇರೋದೇ, ನೀನ್ ಹೋಗಮ್ಮ ಪ್ರಸಾದ ಕೊಡಿಸು ಅಂತ ಹೇಳ್ತಾನೆ. ಕೃಷ್ ಕಡೆಯಿಂದ ಎಲ್ರಿಗೂ ಪ್ರಸಾದ ಕೊಡಿಸ್ತಾ ಇರ್ತಾಳೆ. ಆಗ ರೋಹಿಣಿ ಹತ್ರ ಬಂದಂತ ಕೃಷ್ಣ ನೋಡಿದಂತ ರೋಹಿಣಿ ಭಾವುಕಳಾಗಿ ಕೃಷ್ಣ ತಪ್ಕೊಂಡು ಮುದ್ದಾಡ್ತಾ ಇರ್ತಾಳೆ. ಅದನ್ನೆಲ್ಲ ನೋಡಿ ಮನೆಯವ್ರಿಗೆ ಆಶ್ಚರ್ಯ ಆಗುತ್ತೆ. ಆಗ ಸೂರ್ಯ ಕೃಷ್ಗೆ ಬಾರಪ್ಪ ಕೃಷ್ಣ ಪರಮಾತ್ಮ, ನೀನು ನಮಗ್ ಸೇರ್ಬೇಕಾದವನು, ಪೌಡ್ರಮ್ಮ ಏನೋ ತಾನೇ ಹೆತ್ತಿರೋ ಮಗೋ ತರ ನಿನ್ನ ಬಚ್ಚಿಟ್ಕೋತಾ ಇದ್ದಾಳೆ ಅಂತ ಮಾತಾಡ್ತಾ ಇರ್ತಾನೆ. ಅದನ್ನ ನೋಡಿ ರೋಹಿಣಿಗೆ ತುಂಬಾ ಬೇಜಾರಾಗತ್ತೆ. ಹಾಗೆ ರೋಹಿಣಿ ಕೃಷ್ಗೆ ಸನ್ನೆ ಮಾಡಿ ಹೋಗು ಅಂತ ಕಳಿಸ್ತಾಳೆ. ಆಗ ಕೃಷ್ಣ ಎತ್ಕೋತಾನೆ. ಸೂರ್ಯ ಎಲ್ರಿಗೂ ಪ್ರಸಾದ ಕೊಡ್ತಾ ಬರ್ತಾಳೆ. ಕೊನೆಯದಾಗಿ ರೋಹಿಣಿ ಪ್ರಸಾದ ತಗೊಂಡು ಪ್ರಮೀಳನ್ನೇ ಗ್ರಾಯಿಸ್ತಾ ಸನ್ನೆ ಮಾಡ್ತಾ ಇರ್ತಾಳೆ.